ಏನಮ್ಮ, ಏನ್ ಮಾಡ್ತಿದ್ಯಾ? ಪಾಪ ಸರ್, ಆ ಅಂಕಲ್ಗೆ ಶುಗರ್ ಲೆವೆಲ್ ಕಡಿಮೆ ಆಗಿ ನಿಂತಲ್ಲೇ ಬೆವರ್ತಾ ಬಿದೋಗ್ತಿದ್ರು. ಅದಕ್ಕೆ ನೀನ್ ಯಾರು? ಸರ್, ಈ ಹುಡುಗಿ ನೀನ್ ಹೇಳಮ್ಮ. ಟ್ರಾಫಿಕ್ ಕಂಟ್ರೋಲ್ ಮಾಡೋ ಹಕ್ಕನ್ನ ನಿನ್ಗೆ ಯಾರು ಕೊಟ್ಟಿದ್ದು? ಸಾರಿ ಸರ್, ನನಗೆ ಈ ಹಕ್ಕು ಯಾರು ಕೊಡ್ಲಿಲ್ಲ. ಆದ್ರೆ ಇಲ್ಲೊಬ್ರು ಸಂಕಟದಿಂದ ನರಳುವಾಗ ಅವ್ರನ್ನ ಕಾಪಾಡೋದು ನನ್ನ ಡ್ಯೂಟಿ ಅನ್ಸ್ತು. ಅದಕ್ಕೆ ಈ ಕೆಲಸ ಮಾಡಿದ್ದೀನಿ. ಅಲ್ಲ ಸರ್, ನೀವಿಷ್ಟೆಲ್ಲ ಹೇಳ್ತೀರಾ, ಕಾನೂನು ಮಾತಾಡ್ತೀರಾ, ಸಂತೋಷ. ಆದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ಸಮಯ ನಿಂತ್ಕೊಂಡಿರ್ತಾರಲ್ಲ, ಈ ಪೊಲ್ಯೂಷನ್ಗೆ ಅವ್ರಿಗೊಂದು ಪ್ರೊಟೆಕ್ಷನ್ ಇಲ್ಲ. ಮಳೆ ಬಂದ್ರೆ ನಿಂತ್ಕೊಳ್ಳೋಕ್ ಒಂದ್ ಶೆಲ್ಟರೂ ಇಲ್ಲ. ಅಕಸ್ಮಾತ್ ಅರ್ಜೆಂಟ್ ಆಗಿ ಯೂರಿನಲ್ಸ್ ಹೋಗ್ಬೇಕು ಅಂದ್ರು ಇವ್ರಿಗೆ ಅಂತ ಒಬ್ರು ರಿಲೀವರು ಇರೋದಿಲ್ಲ. ಇವ್ರಿಗೇನಾದ್ರೂ ಆದ್ರೆ ಏನ್ ಸರ್ ಮಾಡ್ಬೇಕು ಅವರು? ಇದಕ್ಕೆಲ್ಲ ನಿಮ್ ಡಿಪಾರ್ಟ್ಮೆಂಟ್ನವರು ಏನಾದ್ರೂ ವ್ಯವಸ್ಥೆ ಮಾಡಿ ಆಮೇಲೆ ಬಂದ್ ನಮ್ಮನ್ನ ಪ್ರಶ್ನೆ ಮಾಡ್ಬೇಕಲ್ವಾ ಸರ್? ನಾನ್ ಮಾಡಿರೋದು ನಿಮ್ ಕಾನೂನಿನ ಪ್ರಕಾರ ತಪ್ಪು ಅನ್ನೋದಾದ್ರೆ ನೀವ್ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ ಸರ್. ಆದ್ರೆ ಇಂಥ ಜನಜಂಗುಳಿಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋ ಟ್ರಾಫಿಕ್ ಪೊಲೀಸ್ನವ್ರಿಗೆ ಏನಾದ್ರೂ ರಕ್ಷಣೆ ಮಾಡ್ಬೇಕು ಸರ್. ಏನಮ್ಮ, ನೀನೇನ್ ಓದ್ತಿದ್ಯಾ? ಫಸ್ಟ್ ಇಯರ್ BS. ಮುಂದೆ ಏನಾಗ್ಬೇಕು ಅಂದ್ಕೊಂಡಿದ್ಯಾ? ಸರ್, ಮುಂದೆ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಗುಡ್. ನಿನ್ನಲ್ಲಿ ಆ ಫೋರ್ಸ್ ಇದೆ, ಖಂಡಿತ ಆಗ್ತೀಯಾ. ಆಲ್ ದಿ ಬೆಸ್ಟ್. ನನಗೆ ನಿನ್ ಬಗ್ಗೆ, ಪೊಲೀಸ್ನವ್ರ ಬಗ್ಗೆ ನಿನ್ಗಿರೋ ಕನ್ಸರ್ನ್ ನೋಡಿ ತುಂಬಾ ಖುಷಿ ಆಯ್ತಮ್ಮ. ಸಾಮಾನ್ಯವಾಗಿ ಪೊಲೀಸ್ನವರು ಅಂದ್ರೆ ಮನುಷ್ಯರೇ ಅಲ್ಲ ಅನ್ನೋ ತರ ಜನಗಳು ನೋಡ್ತಾರೆ. ಅಂಥದ್ರಲ್ಲಿ ನೀನು ಅವ್ರ ಕಷ್ಟ ಅರ್ಥ ಮಾಡ್ಕೊಂಡಿದ್ದಲ್ದೆ ಅವ್ರಿಗೆ ಸಹಾಯ ಬೇರೆ ಮಾಡಿ. ಇಟ್ಸ್ ರಿಯಲಿ ವಂಡರ್ಫುಲ್. ಇಟ್ಸ್ ರಿಯಲಿ ವಂಡರ್ಫುಲ್. ನನಗೇನೋ ನೀನ್ ಈಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಯಾ ಅನ್ನೋ ಫೀಲ್ ಆಗ್ತಿದೆ. ಆದಷ್ಟು ಬೇಗ ನೀನು ನಮ್ಮ ಡಿಪಾರ್ಟ್ಮೆಂಟ್ ಬರ್ಲಿ ಅಂತ ಬಯಸ್ತೀನಮ್ಮ. ಆಲ್ ದಿ ವೆರಿ ಬೆಸ್ಟ್. ಅಲ್ಲ ರಾಜಣ್ಣ, ಕನಕನ ನೀನು IPS ಆಫೀಸರ್ ಮಾಡ್ಬೇಕು ಅಂತ ಇದೆಯಲ್ಲ, ಆಮೇಲೆ ಅವಳಿಗೆ ಗಂಡ ಎಲ್ಲಿಂದ ತಗೊಂಬತ್ತೀಯ? ಯಾಕೆ ಪೊಲೀಸ್ ಆದವ್ರಿಗೆ ಯಾರಿಗೂ ಗಂಡ್ ಸಿಗಕ್ಕಿಲ್ವಾ? ಹಂಗಲ್ಲ ರಾಜಣ್ಣ, ಅವಳಕ್ಕಿಂತ ಓದಿರೋನ್ನ ಅದು ಎಲ್ಲಿಂದ ತತ್ತೀಯ ಅಂತ. ಚಲ್ವಾ, ಈಗ ಯಾಕೆ ಆ ಮಾತೆಲ್ಲ? ನನ್ ಕನಕವ್ವ ಪೊಲೀಸ್ ಆಫೀಸರ್ ಆಗ್ಲಿ, ಆಮೇಲೆ ಆ ಮಾತೆಲ್ಲ. ಅದು ಸರಿನೇ ಬಿಡು. ಹುಡುಗಿ ಪೊಲೀಸು ಅಂತ ಗೊತ್ತಾಯ್ತಾ ಇದ್ದಂಗೆ ನಿನ್ನ ಹತ್ರ ಯಾರು ವರದಕ್ಷಿಣೆನೂ ಕೇಳಕ್ಕಿಲ್ಲ. ಲಾಸ್ಟ್ ಸ್ಟಾಪ್ ಬಂತು, ಎಲ್ಲ ಇಳ್ಕೊಳ್ಳೆ. ಅಲ್ಲ ರಾಜಣ್ಣ, ಕನಕನ IPS ಓದಿಸ್ಬೇಕು ಅಂತ ಅನ್ಕೊಂಡಿದ್ಯಾ, ಅದಕ್ಕೆ ಸ್ಯಾನೆ ಖರ್ಚಾಯ್ತದಲ್ವಾ? ಅದಕ್ಕೇನ್ ಮಾಡ್ತೀಯಾ? ಈ ಕೆಲಸದಲ್ಲಿ ಅಷ್ಟೊಂದು ದುಡ್ಡು ಹುಡ್ತದ? ನೋಡ್ ಚಲ್ವಾ, ಆ ದೇವ್ರು ಎಲ್ಲಿಂದಾದ್ರೂ ಗಂಟ್ ಕೊಟ್ಟೆ ಕೊಡ್ತಾನೆ ಬಿಡೋ. ರಾಜಣ್ಣ, ಯಾರೋ ಬಡ್ಡ ಗಂಟು ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ, ಒಸಿ ನೋಡಲ್ಲೇ. ಹೌದಾ? ಹೌದಲ್ಲ ಚಲ್ವಾ? ರಾಜಣ್ಣ, ನಡಿ ನೋಡುವ. ರಾಜಣ್ಣ, ಬಿಚ್ಚು ನೋಡು. ರಾಜಣ್ಣ, ಸಿಕ್ಬಿಡ್ತಲ್ಲಪ್ಪ ಗಂಟು.
ನನಗ್ ಗಂಟೆನು ಖಜಾನೆನೆ ಸಿಗುತ್ತೆ. ಇದು ನನಗೆ ಗೊತ್ತಿರೋ ಹಳೆ ಸೌಕಲ್ ಮ್ಯಾಟ್ರು. ಈ ಪಂಚಾಂಗಗಳು 365 ದಿನ ಬರೀ ಅದನ್ನೇ ಹೇಳ್ತಾ ಇರ್ತವೆ. ಹೊಸದೇನಾದ್ರೂ ಹೇಳಿದ್ರೆ ಚೆನ್ನಾಗಿತ್ತು. ನೀನ್ ಶ್ರೀಮಂತ ಆಗ್ತೀಯಾ, ನಿಮ್ ಮನೇಲಿ ಲಕ್ಷ್ಮಿ ಕಾಲ್ ಮುರ್ಕೊಂಡ್ ಬಿದ್ದಿರ್ತಾಳೆ ಅಂತ. ಹೌದೌದು, ನಿಮ್ ಭವಿಷ್ಯದಲ್ಲಿ ಇದೊಂದೇ ನೋಡಿ ನಿಜ ಆಗಿರೋದು. ಈ ಲಕ್ಷ್ಮಿ ಮನೆಗ್ ಬಂದಾಗಿಂದ ಕಾಲ್ ಮುರ್ಕೊಂಡೇ ಬಿದ್ದಿರೋದು. ಅಯ್ಯ, ನೀನ್ ಯಾವ ಸೀಮೆ ಲಕ್ಷ್ಮಿನೇ? ನಾನು ಮಾತಾಡ್ತಾ ಇರೋದು ಧನಲಕ್ಷ್ಮಿ ಬಗ್ಗೆ, ಐಶ್ವರ್ಯ ಲಕ್ಷ್ಮಿ ಬಗ್ಗೆ. ಹೋಗೋ ಒಳಗಡೆ ಹೋಗಿ ಒಂದ್ ಲೋಟ ಕಾಫಿ ಮಾಡ್ಕೊಂಬ, ಸುಮ್ಮನೆ ಒಟ್ಟುಗುಡ್ತಾ ಇರ್ಬೇಡ. ಎಸ್, ಐ ಆಮ್ ಬಾರ್ನ್ ಟು ರೂಲ್ ಅಂಡ್ ಎಂಜಾಯ್. ಇದು ಹಳೆ ಮ್ಯಾಟ್ರೆ. ಲಕ್ಷ್ಮಿ, ಒಂದ್ ಲೋಟ ಕಾಫಿ ತಂದ್ಕೊಡೆ. ಎಸ್, ಬಿಲ್ ಗೇಟ್ಸ್ ನಕ್ಷತ್ರ ನನ್ನ ನಕ್ಷತ್ರ ಎರಡು ಒಂದೇ. ವಾರೇ ವಾ, ನಾನು ಯಾವತ್ತಾದ್ರೂ ಒಂದಿನ ಬಿಲ್ ಗೇಟ್ಸ್ ಆಗವನೆ, ಅದ್ರಲ್ಲಿ ಎರಡು ಮಾತಿಲ್ಲ. ಲಕ್ಷ್ಮಿ, ಕಾಫಿ. ಲಕ್ಷ್ಮಿ, ನಿನ್ ಗಂಡ ಆವಾಗಿಂದ ಕಾಫಿ ಕಾಫಿ ಅಂತ ಕೇಳ್ತಾ ಇದ್ದಾನೆ. ನೀನ್ ನೋಡಿದ್ರೆ ನಿನ್ ಪಾಡಿಗೆ ನಿನ್ ಕೆಲ್ಸದಲ್ಲೇ ಮುಳುಗ್ ಹೋಗಿದ್ಯಲ್ಲ. ಅವ್ರಿಗೇನತ್ತೆ, ಕೊಡ್ತಾ ಇದ್ರೆ ಕುಡಿತಾನೆ ಇರ್ತಾರೆ. ಕಾಫಿ ಪುಡಿ ಖಾಲಿ ಆದ್ರೆ ತರೋರು ಯಾರು? ಲಕ್ಷ್ಮಿ, ನನ್ ಗಂಡ ದುಡಿತಾ ಇಲ್ವಾ? ನಿಜ, ನಿಮ್ ಗಂಡ ದುಡಿತಾ ಇದಾರೆ. ಅವ್ರು ಕಾಫಿ ಅಲ್ಲ, ಬಾದಾಮಿ ಹಾಲು ಕೇಳಿದ್ರು ನಾನು ತಕ್ಷಣ ತಂದ್ಕೊಡ್ತೀನಿ. ಆದ್ರೆ ಇವರು ಏನ್ ಕಡ್ದ್ ಕಟ್ಟೆ ಹಾಕ್ತಿದಾರೆ ಅಂತ ಗಂಟೆಗೊಂದ್ಸಲ ಕಾಫಿ ತಂದು ಕೊಡ್ಬೇಕು? ಅಲ್ಲ ಅತ್ತೆ, ಇವ್ರ ಯೋಗ್ಯತೆಗೆ ಒಂದ್ ಲೋಟ ಕಾಫಿಗಾಗೋಷ್ಟು ದುಡ್ಡು ಸಂಪಾದನೆ ಮಾಡಕ್ ಆಗಲ್ಲ ಅಂದ್ಮೇಲೆ ಇವ್ರಿಗೆ ಕಾಫಿ ಕೊಡ್ಬೇಕು? ಹಾಲು ಕೊಡದಿರೋ ಗೊಡ್ಡ ಹಸುಗೆ ಸುಖ ಸುಮ್ನೆ ಮೇವ್ ಹಾಕೋದ್ ಎಷ್ಟು ವೇಸ್ಟೋ, ಇವ್ರಿಗೆ ಕಾಫಿ ಕೊಡೋದು ಅಷ್ಟೇ ವೇಸ್ಟ್. ಲೇ ಲಕ್ಷ್ಮಿ, ಇವನು ನಿನ್ ಗಂಡ, ಇವನ್ ಬಗ್ಗೆ ಅಷ್ಟು ಸದೃವಾಗಿ ಮಾತಾಡೋದು ನ್ಯಾಯ ಅಲ್ಲ. ಹಾಗಾದ್ರೆ ಇಷ್ಟು ವಯಸ್ಸಾದ್ರೂ ಅಪ್ಪನ ದುಡ್ಗೆ ಕೈ ಚಾಚ್ಕೊಂಡು ತಿಂದ್ಕೊಂಡು ಉಂಡ್ಕೊಂಡು ಅದೆಲ್ಲ ಸಾಲದು ಅಂತ ಬಟ್ಟೆಗೆ ಗರ್ಗರಿಯಾಗಿ ಇಸ್ತ್ರಿ ಹಾಕೊಂಡು ಯಾವ ಪ್ರಯೋಜನಕ್ಕೂ ಬರ್ದರ ಹಾಗೆ ಬಿದ್ದಿದಾರಲ್ಲ, ಇದು ನ್ಯಾಯನಾ? ನೋಡೇ ಲಕ್ಷ್ಮಿ, ನೋಡಿ ನೋಡಿ, ಈಗ ನೀವಿಬ್ರು ಜಗಳ ಶುರು ಮಾಡ್ಬೇಡಿ. ಅವನ್ ಕೇಳೋ ಕಾಫಿ ಕೊಡೋದಿಕ್ಕೆ ಅವ್ರಮ್ಮ ನಾನಿದ್ದೀನಿ, ನಾನ್ ಮಾಡ್ಕೊಂಡ್ ಬರ್ತೀನಿ. ಅತ್ತೆ, ನಿಮ್ ಮಗ ಇಷ್ಟು ಜಡ್ ಬಿದ್ದಿರೋದಕ್ಕೆ ನೀವು ನಿಮ್ಮ ಅತ್ತನೇ ಕಾರಣ. ಈ ಸಲ್ಗೆಯಿಂದನೇ ನಿಮ್ ಮಗ ಇಷ್ಟೊಂದು ಹಾಳಾಗೋಗಿರೋದು. ನೋಡು ಲಕ್ಷ್ಮಿ, ನನ್ನ ಮಗ ಚೆನ್ನಾಗಿರೋದು ನನಗ್ ಮುಖ್ಯ. ನಿಮ್ ಪ್ರಕಾರ ಚೆನ್ನಾಗಿರೋದು ಅಂದ್ರೆ ಏನು? ಜೀವನ ಪೂರ್ತಿ ಇನ್ನೊಬ್ರು ಕೈ ಕೆಳಗಡೆ ಭಿಕ್ಷೆ ಬೇಡ್ಕೊಂಡು ಬದುಕಬೇಕು ಅನ್ನೋದಾ? ಏ ಲಕ್ಷ್ಮಿ, ಇನ್ನೊಬ್ರು ಅಂದ್ರೆ ಯಾರೇ? ರಾಜಣ್ಣ ಇವನಪ್ಪ. ಅಪ್ಪ ಆದ್ಮೇಲೆ ಯಾರ್ ತಂದ್ಕೊಡ್ತಾರೆ ಅವ್ರಿಗೆ ಗೆಪ್ಪೆ? ನಮ್ಮ ಅನ್ನನ ನಾವೇ ದುಡ್ಕೋಬೇಕು. ದುಡ್ಡಿನ ಗಂಟು ಎಲ್ಲಿಂದನೋ ಬಂದ್ ಬೀಳುತ್ತೆ ಅಂತ ಕೂತ್ಕೊಂಡು ಕಾಲ ಕಳೀತಾರಲ್ಲ, ಅಂತವ್ರು ಯಾವತ್ತೂ ಉದ್ಧಾರ ಆಗಲ್ಲ. ಗೋವಿಂದು, ಕಾಫಿ ತಗೋ. ಥ್ಯಾಂಕ್ ಯು ಮದರ್ ಇಂಡಿಯಾ. ಅತ್ತೆ, ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ನಿನಗೊಂದ್ ಬಿಡ್ಗಾಸು ಕೊಡಲ್ಲ ಅಂತ ಜಾಡ್ ಸ್ವದ್ದು ನಮ್ಮನ್ನ ಮನೆಯಿಂದ ಆಚೆ ಹಾಕಿ. ಆಗ್ಲಾದ್ರೂ ಬದುಕೋ ಅನಿವಾರ್ಯತೆಗೆ ಮೈ ಬಗ್ಸಿ ದುಡಿತಾರೆ. ನನ್ನನ್ ಸಾಕೋ ಜವಾಬ್ದಾರಿ ಇರುತ್ತಲ್ಲ, ಆಗ್ಲಾದ್ರೂ ಮೈ ದಂಡಿಸ್ಲೇಬೇಕು. ಅಯ್ಯೋ, ನಿನ್ನ ದರಿದ್ರ ಬೈಕಿಯೇ, ಯಾರ ಮನೆ ಮಗಿನ ಆಚೆಗೆ ಹಾಕ್ತಾರ? ಇಷ್ಟೆಲ್ಲ ಇದ್ದು ಭಿಕ್ಷೆ ಎತ್ತಕ್ ಬಿಡ್ತಾರ? ಅಯ್ಯೋ ಬಿಡ್ತು ಅವನು. ಹೆಂಗ್ ಇದ್ದವ್ರೆಲ್ಲ ಹೆಂಗ್ ಆಗವ್ರೆ ಅಂತ ಗೊತ್ತಾ? ನನ್ನ ಮೊಮ್ಮಗ ಕುಬೇರನು ಒಂದಲ್ಲ ಒಂದಿನ ಹಂಗಾಯ್ತಾನೆ, ನೋಡ್ತಾ ಇರೋ. ಅಜ್ಜಿ, ಕುಬೇರ ಅಂತ ಅಫಿಡವಿಟ್ ಮಾಡಿಸಿ ಹೆಸರಿಟ್ಕೊಂಡ್ಬಿಟ್ರೆ ಯಾರು ಕುಬೇರ ಆಗ್ಬಿಡಲ್ಲ. ಪಾಪ
ಅದು ನಿಮ್ಮ ಮೊಮ್ಮಗನ್ಗೆ ಗೊತ್ತಿಲ್ಲ ಅಂತ ಅನ್ಸತ್ತೆ. ಅಲ್ವೋ, ಆವಾಗಿಂದ ಅವಳು ಒಂದೇ ಸಮನೆ ನಿನ್ ಬಗ್ಗೆ ಅದು ಇದು ಮಾತಾಡ್ತಾ ಇದ್ದಾಳೆ. ನೀನ್ ಕಾಫಿ ಕೇಳ್ತಾ ಇದ್ರು ಅವಳು ಪಾಡಗ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ನೀನ್ ಹೀಗೆ ಸುಮ್ನಿದ್ರೆ ನಿನಗ್ ಮರ್ಯಾದೆ ಇರುತ್ತೇನು? ಮಾ, ಕಾಫಿನ ಮಾತೃಶ್ರೀ ಕೊಟ್ರೇನು ಮಡದಿಶ್ರೀ ಕೊಟ್ರೇನು? ಕಾಫಿ ಬರೋದ್ ಮುಖ್ಯ, ಅದನ್ನ ಕುಡಿಯೋದ್ ಮುಖ್ಯ. ಲೈಫಲ್ಲಿ ಎಕ್ಸಾಮ್ ಅಲ್ಲಮ್ಮ ಇಂಪಾರ್ಟೆಂಟು, ರಿಸಲ್ಟ್ ಇಂಪಾರ್ಟೆಂಟು. ಲೇ ಲಕ್ಷ್ಮಿ, ಒಂದಲ್ಲ ಒಂದಿನ ಎಕ್ಸಾಮ್ ಬರೀತೇನೆ, ರ್ಯಾಂಕ್ ಅಲ್ಲಿ ಪಾಸ್ ಆಗ್ತೀನಿ ನೋಡು, ಆವಾಗ ನನ್ನ ಯೋಗ್ಯತೆ ಏನು ಅಂತ ಗೊತ್ತಾಗತ್ತೆ ನಿನಗೆ. ಅಯ್ಯ, ಅವ್ರು ನೋಡಿದ್ರೆ ಮುಂಜಾನೆ ಕನ್ಸು ಅಂತಾರೆ, ಇವನ್ ನೋಡಿದ್ರೆ ಕೂತಲ್ಲೇ ಹಗಲ್ ಕನ್ಸು ಕಾಣ್ತಾನೆ. ಈ ಮನೇಲಿ ಯಾವ ಕನ್ಸು ಏನಾಗತ್ತೋ ಏನೋ ಯಾರಿಗ್ ಗೊತ್ತು. ಮಾತೃಶ್ರೀ, ಯಾವ ಕನ್ಸು ಸುಮ್ನೆ ಬೀಳಲ್ಲ. ಮನಸ್ಸಿನಂತೆ ಮಾದೇವ ಅಂತಾರ ಗೊತ್ತಾ, ಹಂಗೆ ಮನಸ್ಸಿನಂತೆ ಕನಸು. ಅದನ್ನ ನಾವು ಸರಿಯಾಗಿ ಕಣ್ಬಿಟ್ಟು ನೋಡ್ಬೇಕಷ್ಟೇ. ಅಯ್ಯ, ನಿಮ್ಗಿವೆಲ್ಲ ಯಾವಾಗ ಅರ್ಥ ಆಗುತ್ತೋ ಏನ್ ಕತೆನು. ಏನ್ ಮಾಡ್ತಾ ಇದೀರಾ ಅಜ್ಜಿ ನೀವು? ನನ್ನನ್ನು ಯಾಕಮ್ಮ ಬದುಕಿಸ್ದೆ? ನಾ ಸಾಯ್ಬೇಕು, ನನ್ಗಿನ್ ಬದುಕಿಲ್ಲ ಕಣಮ್ಮ, ನಾ ಸಾಯ್ಬೇಕು ಬಿಡಮ್ಮ ನೀನು. ಅಜ್ಜಿ, ಯಾಕಜ್ಜಿ ಸಾಯುವಂಥದ್ದು ಏನಾಯ್ತು ನಿಮ್ಗೆ ಈ ವಯಸ್ಸಲ್ಲಿ? ಅಯ್ಯೋ, ಏನ್ ಹೇಳವ, ನನ್ನ ಮಕ್ಕಳೆಲ್ಲ ಕಿರಾತಕರು ಕಣವ. ಅವ್ರಿಗೆ ನನ್ನ ಮೇಲಿನ ಪ್ರೀತಿಗನ್ನ ನನ್ನ ಆಸ್ತಿ ಮೇಲೆ ಪ್ರೀತಿನೇ ಜಾಸ್ತಿ ಕಣವ. ಅದಕ್ಕೋಸ್ಕರ ಅವ್ರು ಕೊಲೆ ಮಾಡಕ್ಕೂ ಸಿದ್ಧ ಕಣವ. ಅಂತ ಮಕ್ಕಳ ಸವಾಸವೇ ಬೇಡ ಅಂತೇಳಿ ಊರಿನ ಆಸ್ತಿ ಮಾರಿ ಹೊಂಚಿ ಬಿಡೋಣ ಅಂತ ತೀರ್ಮಾನಿಸ್ತೆ ಕಣವ. ಊರಿನ ಆಸ್ತಿನೂ ಮಾರಿ ಅವ್ರಿಗೂ ಹಂಚಿ ನಾನು ವಸಿ ಮಾಡ್ಕೊಳ್ಳೋಣ ಅನ್ಕೊಂಡೆ ಕಣವ. ಆದ್ರೆ ದುಡ್ಡೇ ಇಲ್ವಲ್ಲಮ್ಮ. ದುಡ್ಡು ಇಲ್ದಿರ ನಾನು ಯಾಕೆ ಬದುಕಿರ್ಲಿ? ಮಕ್ಕಳ ಕೈನಲ್ಲಿ ಕೊಲೆ ಮಾಡಿಸ್ಕೊಂಡು ಸಾಯೋ ಬದಲು ನಾನೇ ಸಾಯೋಣ ಅಂತ ಹೋಯ್ತಾ ಇದ್ದೆ ಕಣವ. ನನ್ನನ್ನು ಯಾಕವ ಬದುಕಿಸ್ದೆ? ಎಲ್ಲದಕ್ಕೂ ಸಾಯೋದೊಂದೇ ಪರಿಹಾರ ಅಲ್ಲ ಅಜ್ಜಿ. ಮೊದ್ಲು ನಿಮ್ ದುಡ್ಡು ಏನಾಯ್ತು ಅಂತ ಹೇಳಿ, ನಾನು ಅದನ್ನ ಹುಡುಕ್ಸ್ಕೊಡ್ತೀನಿ. ಅಂದ್ರೆ ಆ ಬಸ್ಸಲ್ಲ ನಿಮ್ ದುಡ್ಡಿನ ಗಂಟನ ಯಾರೋ ಹೊಡೆದಾರೆ ಅಂತ ಅನುಮಾನನಾ ನಿಮ್ಗೆ? ಹೌದು ಕಣ್ಮಗ. ನೀವೇನು ಯೋಚನೆ ಮಾಡ್ಬೇಡಿ ಅಜ್ಜಿ, ನಡೀರಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ. ಅವ್ರು ನಿಮ್ ದುಡ್ಡಿನ ಗಂಟನ ಹುಡ್ಕೊಡ್ತಾರೆ. ಬೇಡ ಕಣವ, ನನ್ನಲ್ಲೆಲ್ಲ ಬರಕ್ಕಿಲ್ಲ. ಅಯ್ಯೋ ಬಿಡೋ, ನಾ ಸಾಯ್ತೀನಿ. ಅಜ್ಜಿ, ನೀವ್ ಸುಮ್ನೆ ಬನ್ನಿ ನನ್ ಜೊತೆ, ನಾನಿದ್ದೀನಿ. ನಿಮ್ ದುಡ್ಡು ಖಂಡಿತ ಸಿಗತ್ತೆ, ಬನ್ನಿ. ಕೆಂಪಯ್ಯ, ಸರ್ಕಾರ ಕೊಡೋ ಸಂಬಳಕ್ಕೆ ನಿಯತ್ತಾಗಿ ದುಡಿಬೇಕ್ರಿ. ಈ ಯೂನಿಫಾರ್ಮ್ ಹಾಕೊಂಡ್ಮೇಲೆ ನ್ಯಾಯ ನೀತಿ ಧರ್ಮನ ಎತ್ತಿ ಹಿಡಿಬೇಕು. ಆಗ್ಲೇ ಜನ ನಮ್ಗೆ ಮರ್ಯಾದೆ ಕೊಡ್ತಾರೆ, ಗೌರವ ಕೊಡ್ತಾರೆ. ಇಲ್ಲಾಂದ್ರೆ ಪೊಲೀಸ್ ಮಾಮ ಅಂತ ತೇಡಿಸ್ತಾರೆ. ಇದೆಲ್ಲ ಬೇಕೇನ್ರಿ? ಇನ್ಮೇಲಾದ್ರೂ ಸಿನ್ಸಿಯರ್ ಆಗಿ ವರ್ಕ್ ಮಾಡಿ. ಹೋಗಿ ಕೆಲಸ ನೋಡಿ. ಇನ್ಸ್ಪೆಕ್ಟರ್, ನೀವಾ ಸರ್? ಓಹೋ, ಫ್ಯೂಚರ್ ಪೊಲೀಸ್ ಆಫೀಸರು. ಏನು ಈಗಲೇ ಬಂದ್ಬಿಟ್ಟಿದ್ದೀರಾ? ಸರ್, ನೀವು ಸಿಕ್ಕಿದ್ರೆ ತುಂಬಾ ಒಳ್ಳೇದಾಯ್ತು. ನಾನೊಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಏನ್ ಕಂಪ್ಲೇಂಟು? ಇವ್ರು ಯಾರು? ಸರ್, ಪಾಪ ಈ ಅಜ್ಜಿ
ಅದಕ್ಕೆ ಸರ್ ಅಜ್ಜಿ ಕಳ್ಕೊಂಡಿರೋ ದುಡ್ಡನ್ನ ನೀವು ಹುಡುಕ್ಸ್ಕೊಟ್ರೆ ತುಂಬಾ ಅನುಕೂಲ ಆಗತ್ತೆ. ಆ ದುಡ್ಡು ಸಿಕ್ಕಿಲ್ಲ ಅಂತ ಇವ್ರು ಸಾಯೋದಕ್ಕೆ ಹೊರಟಿದ್ರು ಸರ್. ಅಜ್ಜಿ ಸತ್ರೆ ಎಲ್ಲ ಸರಿ ಹೋಗುತ್ತಾ? ನಾನು ಇನ್ನೇನ್ ಮಾಡ್ಲಿ ಸಾಹೇಬ್ರೆ? ಅಳ್ಬೇಡಿ, ಸುಮ್ಮನೆ ಇರಿ. ಕನಕ ಎಲ್ಲ ಹೇಳಿದಾಳಲ್ಲ, ಹುಡುಕ್ಸ್ಕೊಡ್ತೀನಿ. ಆದ್ರೆ ನೀವೆಲ್ಲಿ ಕಳ್ಕೊಂಡ್ರಿ ಅದನ್ನ ಕರೆಕ್ಟಾಗಿ ಹೇಳ್ಬೇಕು. ನಾನು ನಮ್ಮೂರಿಂದ ನಮ್ ಜಮೀನ್ ಮಾರಿ ದುಡ್ಡನ್ನ ತಗೊಂಡು ಬೆಂಗಳೂರಿಗೆ ಬರೋಣ ಅಂತ ಬಸ್ ಹತ್ತದೆ. ನನ್ ಚೀಲನ ಜೋಪಾನವಾಗಿ ಮಡ್ಕೊಂಡಿದ್ದೆ, ನನ್ ಪಕ್ಕದ ಸೀಟಲ್ಲೇ ಮಡಿಕೊಂಡಿದ್ದೆ. ಆದ್ರೆ ಆ ಚೀಲದಲ್ಲಿದ್ದ ಸಣ್ಣ ಗಂಟು ಎಲ್ಲಿ ಬಿದ್ದೋಯ್ತು, ಯಾರ್ ಕದ್ರೋ ಯಾಕೆ ಕದ್ರೋ ಒಂದು ಗೊತ್ತಾಗ್ತಾ ಇಲ್ಲ ಸ್ವಾಮಿ. ನೀವೇ ಯಾಗಾದ್ರೂ ಮಾಡಿ ಆ ಗಂಟನ್ನು ಹುಡುಕೊಡ್ಬೇಕು ಸ್ವಾಮಿ. ಅಜ್ಜಿ, ನಿನ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಹಾ, ಅನುಮಾನ ಐತೆ ಸಾಹೇಬ್ರೆ, ಅನುಮಾನ ಐತೆ. ಯಾರವರು? ಅದೇ ನಾ ಬಂದಲ್ಲ ಸಾಹೇಬ್ರೆ, ಆ ಬಸ್ಸಿನ ಕಂಡಕ್ಟ್ರು. ಅವನು ಪದೇ ಪದೇ ನನ್ನ ಚೀಲದ ಕಡೆನೇ ನೋಡ್ತಿದ್ದ. ಅದನ್ನೇ ಕಲ್ ಮಡಗಿದ್ದಿ, ಇಲ್ಲಿ ಮಡಿಕೋ, ಇಲ್ಲಿ ಯಾಕೆ ಮಡಗಿದ್ದಿ, ಅಲ್ಲಿ ಮಡಿಕೋ ಅಂತ ಹೇಳ್ತಿದ್ದ. ಅಜ್ಜಿ, ಆ ಗಂಟು ಒಳಗಡೆ ದುಡ್ಡು ಇದ್ದಿದ್ದು ಅವ್ನ್ ಗೊತ್ತಿತ್ತಾ? ಹೆಂಗೋ ಗೊತ್ತಾಗಿರ್ಬೇಕು ಮಾಸ್ವಾಮಿ, ಇಲ್ದೇ ಇದ್ರೆ ಅವನೇ ಯಾಕೆ ಪದೇ ಪದೇ ಹಂಗಂತಿದ್ದ. ಯಾವ್ದಜ್ಜಿ ಆ ಬಸ್ಸು? ಅದ್ರ ನಂಬರ್ ಎಷ್ಟು? ಅದೆಲ್ಲ ನಂಗೆ ಗೊತ್ತಾಗ್ಲಿಲ್ಲ ಕಣವ. ಬೆಂಗಳೂರಿಗೆ ಹೋಯ್ತದ ಅಂದೆ, ಹ್ಞೂ ಅಂದ್ರು, ಹತ್ಕೊಂಡೆ. ಅಜ್ಜಿ, ಒಂದು ಕೆಲಸ ಮಾಡಿ, ನೀವು ಯಾವುದಕ್ಕೂ ಒಂದು ಕಂಪ್ಲೇಂಟ್ ಕೊಡಿ. ನಾವು ಯಾರು ಅಂತ ಅವ್ನು ಟ್ರೇಸ್ ಮಾಡಿ ನಿಮ್ ದುಡ್ಡು ನಿಮ್ ತಲುಪ ಹಾಗೆ ಮಾಡ್ತೀವಿ. ನಂಗೆ ಅವೆಲ್ಲ ಬರೆಯಕ್ಕೆ ಎಲ್ಲಿ ಬರ್ತದೆ ಸಾಹೇಬ್ರೆ? ಅಜ್ಜಿ, ಯಾಕೆ ಯೋಚನೆ ಮಾಡ್ತೀರಾ? ನಿಮ್ ಕರ್ಕೊಂಡು ಬಂದಿದ್ದಾಳಲ್ಲ ಫ್ಯೂಚರ್ ಪೊಲೀಸ್ ಆಫೀಸರು, ಅವಳೇ ಕಂಪ್ಲೇಂಟ್ ಬರ್ಕೊಡ್ತಾಳೆ. ಕನಕ, ನಮ್ ಕಾನ್ಸ್ಟೇಬಲ್ ಹೆಗಡೆ ಅಂತ ಇದ್ದಾರೆ, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಮ್ಮ. ಸರಿ ಸರ್, ಬನ್ನಿ. ಹಾ, ಏನ್ ಹೇಳಮ್ಮ? ಇನ್ಸ್ಪೆಕ್ಟರ್. ಏನಮ್ಮ? ಅಜ್ಜಿ ಕಾಂಟ್ಯಾಕ್ಟ್ ನಂಬರ್ ಯಾವ್ದು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಕನಕ, ನಿಂದೆ ಕೊಡು, ಜಸ್ಟ್ ಇನ್ಫಾರ್ಮ್ ಮಾಡತ್ತಾನೆ. ಸರಿ ಸರ್. ರಜಣ, ಇವತ್ತು ಬಸ್ ಕೆಟ್ಟಿರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಅಟ್ಟಿ ಸೇರ್ಕೋಬೋದಾಗಿತ್ತು. ಅದೇಂಗ್ ಗಟ್ಟಿಗೆ ಸೇರ್ಕೊಂಡ್ಬಿಡ್ತೀಯಾ? ಇನ್ನೂ ಒಂದ್ ಕೆಲ್ಸ ಬಾಕಿ ಇಲ್ವಾ? ಇನ್ಯಾವ ಕೆಲಸ ಬಾಕಿ ಆಯ್ತಪ್ಪ? ಯಾಕೆ? ಈ ಗಂಟಿನೇನ್ ಮಾಡಿಯಾ? ಇನ್ನೇನ್ ಮಾಡಿಯಾ? ತಗೊಂಡ್ ಮನೆಗೆ ಹೋಗು. ಹೆಂಗೂ ಕನಕನ IPS ಓದ್ಸಕ್ಕೆ ದುಡ್ಡಕ್ಕೆ ಕಷ್ಟ ಅಂತಿದ್ದೆ. ನಿನ್ನ ಕಷ್ಟ ನೋಡ್ಲಾರ್ದೆ ಇತ್ತಾಗ ಇಂಥದ್ದು ಅಂತ ಅನ್ಕತಿದ್ದಂಗೆ ಅತ್ತಾಗ ದೇವ್ರು ತಕೊಂತ ಕೊಟ್ಟೆ ಬಿಟ್ಟ. ಇದನ್ನ ಜುಮ್ ಅಂತ ತಗೊಂಡ್ ಮನೆಗೆ ಹೋಗು. ನಿನ್ ಕನಸನ್ನ ನನ್ಸ್ ಮಾಡ್ಕೋ. ಏನ್ ಚಲ್ವಾ, ಇನ್ನೊಬ್ಬರ ಎದೆ ಮೇಲೆ ಕಾಲಿಟ್ಕೊಂಡು ನಾ ಚಂದಾಗಿರ್ಬೇಕು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿವ್ನಾ? ಕಂಡೂರ್ ದುಡ್ಡು ನಮ್ಗೆ ಯಾಕೆ ಬೇಕು? ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಟ್ಬಿಡವ ಬಾ. ರಾಜಣ್ಣ, ಸತ್ಯರಿಶನ್ ತುಂಡಾಡ್ದಂಗ ಆಡ್ಬೇಡ. ಆ ದೇವ್ರು ತಾನಾಗೆ ಕೊಟ್ಟವನೆ, ತಕೊಂಡ್ ಮನೆಗೆ ಹೋಗು. ನನ್ ಪ್ರಾಣ ಹೋದ್ರು ಸರಿ, ಕಂಡೂರ್ ದುಡ್ಡು ನಾ ಮುಟ್ಟಲ್ಲ. ಬಸ್ಸಲ್ಲಿ ಸಿಕ್ಕಿರೋದು ಪಾಪ ಯಾರ್ದೋ ಏನು, ಸ್ಟೇಷನ್ಗೆ ಹೋಗಿ ಕೊಟ್ಬರ್ತೀನಿ. ಹಂಗಾರೆ ಹಿಂಗೆ ಬಸ್ಸಲ್ಲಿ ಅದು 13ನೇ ನಂಬರ್ ಸೀಟಲ್ಲಿ ಸಿಕ್ಕಿದ್ದೆಲ್ಲ ಇದೇ ನಿಯತ್ತಾಗಿ ನೀನ್ ವಾಪಸ್ ಕೊಟ್ಬಿಟ್ಟಿದ್ಯಾ?